ಎಲ್ಲರಿಗೂ ಶ್ರೀ ವೆಂಕಟೇಶ್ವರ ವಿಕ್ಟರಿ ಬ್ಯಾಚ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇವತ್ತಿನ ತರಗತಿಗಳ ವಿಶೇಷತೆ ಏನು ಅಂದ್ರೆ ಸಸ್ಯವರ್ಗ. ಈ ಕಡೆ ಅಧ್ಯಯನ ಮಾಡುವಾಗ ಭೂಗೋಳಶಾಸ್ತ್ರದ ಒಂದು ಪಾರ್ಟ್ನು ಬರ್ತಾವ, ಏನೋ ಒಂದು EVS ಎನ್ವೈರನ್ಮೆಂಟ್ ಸೈನ್ಸ್ ರಿಲೇಟೆಡ್ನು ಬರ್ತಾವ. ಹಾಗಾಗಿ ಏನಂದ್ರೆ ಸಸ್ಯವರ್ಗ ಇದನ್ನು ಮೊದಲಿಗೆ ಏನೇನು ಕಾನ್ಸೆಪ್ಟ್ ಅದಾವ ಇವು ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಕೇಳಿದ್ದು ಕ್ವಶನ್ಸ್. ಪಶ್ಚಿಮ ಬಂಗಾಳದಲ್ಲಿ ಮ್ಯಾಂಗ್ರೋವ್ ಕಾಡುಗಳಿಗೆ ಏನೆಂದು ಕರೆಯುತ್ತಾರೆ? ಫಸ್ಟ್ ಈ ಭಾಗದಲ್ಲಿ ಏನದವಲ್ಲ ಇವು ಮ್ಯಾಂಗ್ರೋವ್ ಕಾಡುಗಳಿಗೆ ಸುಂದರ್ ಬನ್ಸ್ ಅಂತ ಕರೀತಾರೆ. ಸುಂದರ್ ಬನ್ಸ್. ಈ ಸುಂದರ್ ಬನ್ಸದಲ್ಲಿ 3 ನದಿಗಳು ಬಂದು ಸಂಗಮ ಆಗ್ತಾವ. ಆಕ್ಚುಲಿ ಎಲ್ಲರೂ 2 ಹೇಳ್ತೀವಿ, 3 ಅದಾವ. 3 ಅನ್ಬೇಕು. 3 ಯಾವ್ಯಾವ ಅದಾವ ಅಂದ್ರ, ಒಂದು ಗಂಗಾ ನದಿ, 2 ಬ್ರಹ್ಮಪುತ್ರ ನದಿ, 3ನೇದ್ದು ಮೇಘನಾ ನದಿ ಅನ್ಬೇಕು. ಈ 3 ನದಿಗಳು ಸಂಗಮಗೊಳ್ಳುವಿಕೆ. ಸುಂದರ್ ಬನ್ಸ ಇದು ಎಲ್ಲದ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಬರುತ್ತದೆ. ಎಲ್ಲೆಲ್ಲಿ ಹಂಚಿಕೆ ಆಗ್ಯದ ಅಂದ್ರೆ ಒಂದು ವೆಸ್ಟ್ ಬೆಂಗಾಲ, ಮತ್ತೊಂದು ಬಾಂಗ್ಲಾದೇಶದ ನಡುಬರ್ಕ ಹಂಚಿಕೆ ಆಗ್ಯದ. ಇದು ವರ್ಲ್ಡ್ ಲಾರ್ಜೆಸ್ಟ್ ಡೆಲ್ಟಾ ಇನ್ ದ ವರ್ಲ್ಡ್. ಲಾರ್ಜೆಸ್ಟ್ ಡೆಲ್ಟಾ ಅದ, ಇದು ನೆನಪಿಟ್ಕೊಳ್ಬೇಕು. ಹಾಗಾದರೆ ಇಲ್ಲಿ ಸುಂದರಿ ಎನ್ನುವ ಮರಗಳು ಇರುವುದರಿಂದ ಈ ಹೆಸರು ಬಂದವು. ಸುಂದರಿ ವೃಕ್ಷಗಳು ಇವೆ. ಇಲ್ಲಿ ಎಂಥ ಕಾಡುಗಳು ಅದಾವ ಅಂದ್ರೆ ಮ್ಯಾಂಗ್ರೋವ್ ಕಾಡುಗಳು ಇವೆ. ಇವು ವರ್ಲ್ಡ್ದೊಳಗೆ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಕಾಡು ರೀ. ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಫೌಂಡ್ ಎಟ್ ಅಂದಕ್ರ ವೆಸ್ಟ್ ಬೆಂಗಾಲ್. ಇನ್ನ ಸುಂದರಿ ಗಿಡ ಅದಾವ, ಮ್ಯಾಂಗ್ರೋವ್ ಕಾಡುಗಳಾಯ್ತು, ಲಾರ್ಜೆಸ್ಟ್ ಡೆಲ್ಟಾ ಆಯ್ತು, ವೆಸ್ಟ್ ಬೆಂಗಾಲ್. ಇದಕ್ಕೆ ನೀವು ಆನ್ಸರ್ ಮಾಡಿ. ಸುಂದರ ಬನ್ಸ ಇದು ಯಾವ ಪ್ರಕಾರದ ನದಿ ಮುಖಜ ಭೂಮಿಯಲ್ಲಿ ಬರುತ್ತದೆ? ಯಾವ ಪ್ರಕಾರದ ಡೆಲ್ಟಾ ಆಗಿದೆ? ಇದು ಆನ್ಸರ್ ಮಾಡಬೇಕು. ಪಟ್ನೆ ಹೇಳ್ರಿ ನೋಡೋಣ. ಯಾವ ಪ್ರಕಾರದ ನದಿ ಮುಖಜ ಭೂಮಿಯು ಸುಂದರ ಬನ್ಸದಲ್ಲಿ ಕಂಡು ಬರುತ್ತದೆ? ಇದಕ್ಕೆ ನಮಗೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಇದರ ಕಾನ್ಸೆಪ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಪ್ರತಿಯೊಂದು ಏನೇ ಇರ್ಲಕ್ಕ ಅವತರದ್ದು ಕಾನ್ಸೆಪ್ಟ್ಗಳು ಕ್ಲಿಯರ್ ಮಾಡ್ಕೋತ ಹೋಗ್ಬೇಕು ಸರ್. ನಾವು ಇಲ್ಲೊಂದು ಅಬ್ಸರ್ವೇಷನ್, ತೇವಾಂಶವುಳ್ಳ ಎಲೆ ಉದುರುವ ಕಾಡುಗಳು ಅವತರ ಬಗ್ಗೆ ನಮಗೆ ಏನೇನು ಗೊತ್ತಿರಬೇಕು? ಏನ ಒಂದು ಸುಂದರ ಬನ್ಸದಲ್ಲಿ ದಿ ಬೆಂಗಾಲ್ ರಾಯಲ್ ಟೈಗರ್ ಕಂಡು ಬರುತ್ತವೆ. ಇದೊಂದು ನೆನಪಿಲ್ಲದೆ ದಿ ಬೆಂಗಾಲ್ ರಾಯಲ್ ಟೈಗರ್, ಈ ಕಾನ್ಸೆಪ್ಟ್ ಮುಗಿತು. ತೇವಾಂಶವುಳ್ಳ ಎಲೆ ಉದುರುವ ಕಾಡುಗಳು ಲಕ್ಷಣಗಳು: ಪ್ರತಿ ವರ್ಷಕ್ಕ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುತ್ತದೆ. ಇದರಲ್ಲಿ ಸಾಲ್ ಮರಗಳು, ಆಮ್ಲ ಮರಗಳು, ಸೀಸಮ್ಮ ಮತ್ತು ಮಹುವ ಇಂಥ ಮರಗಳು ಕಂಡು ಬರ್ತಾವೆ. ಭಾರತದಲ್ಲಿ ಹೆಚ್ಚಿಗೆ ಇರುವ ಅಥವಾ ವ್ಯಾಪಕವಾದ ಅರಣ್ಯ ಪ್ರದೇಶ ಇದೇ ಟೈಪೇ ಅದ ಇಂಡಿಯಾದೊಳಗೆ. ಇವುಗಳಿಗೆ ಇನ್ನೊಂದು ಹೆಸರ ಮಾನ್ಸೂನ್ ಕಾಡುಗಳು ಎಂತಲೂ ಕರೆಯುತ್ತಾರೆ. ಹಿಮಾಲಯದಲ್ಲಿ ಹೆಚ್ಚುತ್ತಿರುವ ಎತ್ತರದೊಂದಿಗೆ ತಾಪಮಾನ ಏನಾಗುವುದು? ಇಲ್ಲಿ ತನಕ ಮೊದಲು ಇದನ್ನು ಕ್ಲಿಯರ್ ಮಾಡ. ಭಾರತದಲ್ಲಿ ಅತಿ ಹೆಚ್ಚುತ್ತಿರುವಂತಹ ಕಾಡು, ಭಾರತದಲ್ಲಿ ಅತಿ ಹೆಚ್ಚು ವ್ಯಾಪಕವಾಗಿ ವಿಸ್ತರಿಸುವ ಕಾಡುಗಳು ಯಾವುವು ಅಂದ್ರೆ ತೇವಾಂಶವುಳ್ಳ ಎಲೆ ಉದುರುವ ಕಾಡುಗಳು.
ಇವುಗಳಿಗೆ ಇನ್ನೊಂದು ಹೆಸರು ಮಾನ್ಸೂನ್ ಕಾಡುಗಳು. ಮಳಿ ಎಟ್ಟಾತ 100 ರಿಂದ 200 ಸೆಂಟಿಮೀಟರ್. ಎಂಥ ಮರಗಳು? ಸಾಲ್, ಅಮ್ಲ, ಸೀಸಮ್, ಮಹುವ ಇಂಥ ಎಲ್ಲ ಮರಗಳು ಕಂಡು ಬರುತ್ತವೆ. ಹೌದು, ಪರಿಸರ ಮಾಲಿನ್ಯ ಅಥವಾ ಸಮತೋಲನಕ್ಕಾಗಿ ಸರ್ಕಾರ ಶೇಕಡ ಎಷ್ಟು ನಿಗದಿಪಡಿಸಿದ? 33.33% ಏನಿರಬೇಕು? ಅರಣ್ಯ ಪ್ರದೇಶ ಇರಬೇಕು. ಇದು ಗೊತ್ತಿರಲಿ. ಹಾಗಾದರೆ ಭಾರತದಲ್ಲಿ ಹೆಚ್ಚು ಅರಣ್ಯ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಮಧ್ಯಪ್ರದೇಶ. ಕಡಿಮೆ ಎಲ್ಲದ ಅಂದ್ರೆ ಹರಿಯಾಣ. ಕರ್ನಾಟಕದಲ್ಲಿ ಹೆಚ್ಚು ಉತ್ತರ ಕನ್ನಡ. ಹಾಗಾದರೆ ಕಡಿಮೆ ಎಲ್ಲದ ಅಂದ್ರೆ ಬಿಜಾಪುರ. ಉತ್ತರ ಕನ್ನಡ ಹೆಚ್ಚಿಗೆದ, ಬಿಜಾಪುರದೊಳಗೆ ಕಡಿಮೆ ಅದ, ವಿಜಯಪುರದಲ್ಲಿ ಕಡಿಮೆ. ಈ ವರ್ಡ್ಗಳನ್ನು ಹೇಳ್ರಿ. ಇಲ್ಲ. ನೆಕ್ಸ್ಟ್, ಹಿಮಾಲಯದಲ್ಲಿ ಹೆಚ್ಚುತ್ತಿರುವ ಎತ್ತರದೊಂದಿಗೆ ತಾಪಮಾನ ಕಡಿಮೆಯಾಗುವುದು. ಇದರಿಂದ ಸಸ್ಯವರ್ಗದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ. ಈ ಕಾನ್ಸೆಪ್ಟ್ ಹೇಳ್ಯಾರ ಅವರು. ಎಲ್ಲಿ ಇಲ್ಲೊಂದು ಸಣ್ಣದ ಆಲೋಚನೆ ಏನು ಬೇಕು ಅಂದ್ರ, ಹಿಮಾಲಯ ಪರ್ವತಗಳಲ್ಲಿ ಅಡುಗೆ ಬೇಗನೆ ಬೇಯುವುದಿಲ್ಲ. ಏಕೆ ಅಂತ ಕೇಳ್ತಾರ. ಅಡುಗೆ ಯಾಕೆ ಬೇಗನೆ ಬೇಯುವಲ್ಲ ಅಂದ್ರೆ, ಭೂಮಿಯಿಂದ ಎತ್ತರಕ್ಕೆ ಹೋದೆವಂದ್ರ ಆ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ವಾತಾವರಣದ ಒತ್ತಡ ಕಡಿಮೆ ಆಗುತ್ತದೆ. ವಾತಾವರಣದ ಒತ್ತಡ ಕಡಿಮೆ ಆಯ್ತು ಅಂದ್ರೆ ಅಡಿಗೆ ನಿಧಾನವಾಗಿ ಬೇಯುತ್ತದೆ. ಇದೊಂದು ಹೇಳ್ತಾರೆ. ಇನ್ನು ಪ್ರಪಂಚದಲ್ಲಿ ಅತ್ಯಂತ ಎತ್ತರದಲ್ಲಿರುವ ಪರ್ವತ ಶ್ರೇಣಿ ಯಾವಂದ್ರೆ ಹಿಮಾಲಯನೇ ಹೇಳಬೇಕು. ಭಾರತದಲ್ಲಿ ಸಸ್ಯವರ್ಗವನ್ನು ಎಷ್ಟು ಗುಂಪುಗಳಾಗಿ ವರ್ಗೀಕರಿಸಲಾಗುತ್ತದೆ? ಟೋಟಲ್ 5 ಪ್ರಕಾರದ ಸಸ್ಯವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಇರುವಂತ ವಿಶ್ವದ ಅತಿ ದೊಡ್ಡದಾದ ನದಿ ಮುಖಜ ಭೂಮಿ ಸುಂದರ್ಬನ್ಸ್. ಯಾವ ಕಾಡುಗಳು ಹೊಂದ್ಯವ? ಮ್ಯಾಂಗ್ರೋವ್ ಕಾಡುಗಳು. ಹೌದು, ಮ್ಯಾಂಗ್ರೋವ್ ಕಾಡಿನ ಮುಖ್ಯ ಉದ್ದೇಶ ಮಣ್ಣಿನ ಸವಕಳಿಯನ್ನು ತಡೆಯುವ, ಸಾಯಿಲ್ ಎರೋಷನ್ ಕಂಟ್ರೋಲ್ ಮಾಡೋದೇ ಅದರ ಪ್ರಾಮುಖ್ಯತೆಯಾಗಿದೆ. ಇದು ಹೇಳಬೇಕು. ನೆಕ್ಸ್ಟ್, ಇದನ್ನ ಅಬ್ಸರ್ವೇಷನ್. ಮಹಾಗೋನಿ, ರೋಸ್ ವುಡ್, ಸಿಂಚೋನ ಈ ಎಲ್ಲಾ ಮರಗಳು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡು ಬರುತ್ತವೆ. ಹೌದು, ಇಲ್ಲೊಂದು ವರ್ಡ್ ಏನದಂದ್ರ, ಸಿಂಚೋನ ಮರದಿಂದ ಡ್ಯಾಶ್ ಔಷಧಿಯನ್ನು ಪಡೆಯಲಾಗುತ್ತದೆ ಮತ್ತು ಯಾವ ರೋಗಕ್ಕೆ ಯೂಸ್ ಮಾಡ್ತಾರ? ಸಿಂಚೋನ ಮರದಿಂದ ಪಡೆಯಲಾಗುವ ಔಷಧಿ ಯಾವುದು? ಅದರ ತೊಗಟೆಯಿಂದ ಯಾವ ರೋಗಕ್ಕೆ ಬಳಸ್ತಾರ? ಅದು ಹೇಳಬೇಕು. ಭಾರತೀಯ ಒಂಟೆಗಳು ಎಂತಲ್ಲಿ ಕಂಡು ಬರ್ತಾವ ಅಂತ ಕೇಳ್ತಾರ. ಸಾಮಾನ್ಯವಾಗಿ ಒಂಟೆಗಳು ವಾಸಿಸುವ ಪ್ರದೇಶ ಮರುಭೂಮಿ. ಮರುಭೂಮಿಯಲ್ಲಿ ಇರುವುದು ಮುಳ್ಳಿನ ಕಾಡುಗಳು ಮತ್ತು ಪೊದೆಗಳು. ಅಂದ್ರೆ ಇದರ ಅರ್ಥ ಏನಂದ್ರ, ಒಂಟೆ ಎನ್ನುವುದೇ ಮುಳ್ಳಿನ ಕಾಡುಗಳಲ್ಲಿ ಕಂಡು ಬರ್ತದ. ಮರುಭೂಮಿಯಲ್ಲಿ ಕಡಿಮೆ ತೇವಾಂಶ ಇರುವುದರಿಂದ ಸಸ್ಯಗಳು ಗಿಡಕ್ಕಿರ್ತಾವ, ಮುಳ್ಳು ಹೆಚ್ಚಿಗಿರ್ತಾವ, ಎಲಿ ಸಣ್ಣ ಬಹಳ ಇರ್ತಾವ. ಅವುಗಳನ್ನು ತಿಂದು ಬದುಕುವ ಪ್ರಾಣಿ ಒಂಟೆ. ಹಾಗಾಗಿ ಏನಂದ್ರೆ ಒಂಟೆಗೆ ಮರುಭೂಮಿಯ ಹಡಗು ಎನ್ನುತ್ತೇವೆ. ಭಾರತದಲ್ಲಿ ಕಾಡು ಕತ್ತೆಗಳು ವೈಲ್ಡ್ ಯಾಸ್ಗಳು ಎಲ್ಲಿ ಕಂಡು ಬರ್ತಾವ? ಇವನು ಮುಳ್ಳಿನ ಕಾಡುಗಳು ಮತ್ತು ಪೊದೆಗಳಲ್ಲಿ. ಕಾಡು ಕತ್ತೆಗಳು ಇಲ್ಲಿ ಈ ಭಾಗದೊಳಗೆ ಅದಾವ. ಇದಕ್ಕೆ ಗುಜರಾತಿನ ರಾಣಾ ಆಫ್ ಕಚ್ ಅಂತೀವಿ ನಾವು. ಗುಜರಾತಿನ ರಾಣಾ ಆಫ್ ಕಚ್, ರಾಣಾ ಆಫ್ ಕಚ್ ಭಾಗ ಅಂತ ಹೇಳಿ ಕರಿತೀವಿ. ಇದು ಏನದ ಅಂದ್ರ ಮರುಭೂಮಿಯ ವಾಯುಗುಣವಿದೆ. ಗುಜರಾತಿನ ಉತ್ತರಕ್ಕೆ ಮರುಭೂಮಿ ಇದೆ, ಅದರ ಹೆಸರು ರಾಣಾ ಆಫ್ ಕಚ್. ಇದರೊಳಗೆ ವೈಲ್ಡ್ ಯಾಸ್ ಕಾಡು ಕತ್ತೆಗಳು ಕಂಡು ಬರುತ್ತವೆ. ಇದು ಹೇಳಬೇಕು. ನೆಕ್ಸ್ಟ್, ಉಷ್ಣವಲಯದ ಡ್ರೈ ಏರಿಯಾದೊಳಗೆ, ಉಷ್ಣವಲಯದ ಅರಣ್ಯಗಳಲ್ಲಿ ಅಂದ್ರೆ ಮಳಿ ಎಷ್ಟಾತ ವರ್ಷಕ್ಕ? ಸುಮಾರು 51 ರಿಂದ 151 ಸೆಂಟಿಮೀಟರ್. ಇನ್ನು ಇದೇ ಉಷ್ಣವಲಯದ ಅರಣ್ಯಗಳಲ್ಲಿ ಕಂಡುಬರುವ ಮರಗಳು ಸಾಲ್, ಅಕೇಶಿಯಾ ಮತ್ತು ಬಿದಿರು. ಹೌದು, ಬಿದಿರು ಇದು ಒಂದು ಏನು ಅಂದ್ರೆ ಇಟ್ ಈಸ್ ಎನ್ ಗ್ರಾಸ್.
ಅತಿ ಎತ್ತರಕ್ಕೆ ಬೆಳೆಯುವ ಹುಲ್ಲು ಆಗಿದೆ. ಇದು ಹೇಳಬೇಕು. ನೆಕ್ಸ್ಟ್ ಸ್ವಲ್ಪ ವ್ಯತ್ಯಾಸಗಳಿರ್ತಾವ್ರಿ. ಎಬೋನಿ, ಮಹಾಗೋನಿ, ರೋಸ್ ವುಡ್. ಮಹಾಗೋನಿ, ರೋಸ್ ವುಡ್ ಇವೆಲ್ಲ ಎದರ ಬರ್ತಾವಂದ್ರ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಹಿಮಾಲಯದ ತಪ್ಪಲಿನಲ್ಲಿ ಕಂಡು ಬರುವುದು. ಎಲಿ ಕೆಳಗೆ ಬೀಳಿಸುವ ಕಾಡುಗಳು ಅಂದ್ರೆ ಪತನಶೀಲ ಕಾಡುಗಳು. ಇವಕ್ಕೆ ಡೈರೆಕ್ಟ್ ಈ ವರ್ಡ್ ಕಾನ್ಸೆಪ್ಟ್ ಬಂದ್ರೆ ಸಾಕು ಸರ. ನೆಕ್ಸ್ಟ್ ಅಬ್ಸರ್ವೇಷನ್. ಭಾರತದ ಹಿಮಾಲಯದಲ್ಲಿ ಕಂಡು ಬರುವಂತಹ ಸಸ್ಯ ವರ್ಗ ಯಾವುದು ಅಂತ ಕೇಳ್ತಾರ. ಭಾರತದ ಹಿಮಾಲಯದಲ್ಲಿ ಕಂಡು ಬರುವ ಸಸ್ಯ ವರ್ಗಕ್ಕೆ ನಾವು ಅಲ್ಪೈನ್ ಸಸ್ಯ ವರ್ಗ ಎಂದು ಕರೆಯುತ್ತೇವೆ. ಅಲ್ಪೈನ್ ಸಸ್ಯ ವರ್ಗ ಅಂತ ಕರಿತೇವೆ ನಾವು. ಇನ್ನ ಭಾರತದಲ್ಲಿ ಎರಡನೆಯ ಅತಿ ವಿಸ್ತಾರವಾದ ಮ್ಯಾನ್ಗ್ರೋವ್ ಕಾಡುಗಳು ಎಲ್ಲದವಂದ್ರೆ ಪೀಚಾವರಂ. ಒಂದನೇದ್ದು ಯಾವುದು ಅಂದ್ರೆ ಸುಂದರಬನ್ಸ್. ಒಂದನೇದ್ದು ಸುಂದರಬನ್ಸ, ಎರಡನೆಯದು ಪೀಚಾವರಂ. ಕರ್ನಾಟಕದಾಗ ಇಂಥ ಕಾಡುಗಳು ಎಲ್ಲದಾವ ಅಂತ ಕೇಳ್ತಾರ. ಕುಂದಾಪುರದಲ್ಲಿ ಇವೆ. ಈ ಕುಂದಾಪುರದಲ್ಲಿ ಕರ್ನಾಟಕದೊಳಗ ಮ್ಯಾನ್ಗ್ರೋವ್ ಕಾಡುಗಳು ಕಂಡು ಬರುತ್ತವೆ. ನೆಕ್ಸ್ಟ್ ಸಸ್ಯಗಳು, ಹುಲ್ಲು, ಫೈಟೋಪ್ಲಾಂಕ್ಟನ್, ಮರ ಇವೆಲ್ಲ ಪ್ರಾಥಮಿಕ ಉತ್ಪಾದಕಗಳು. ಹಾಗಾದರೆ ಮೊದಲ ಟ್ರಾಪಿಕ್ ಆಹಾರದ ಮಟ್ಟದಲ್ಲಿ ಬರುತ್ತವೆ. ಹಂಗಂದ್ರೆ ಏನು ಸರ? ಸಸ್ಯಗಳು ಆನಂತರ ಹುಲ್ಲು, ಗ್ರಾಸ್, ಮರ, ಸಸ್ಯ ಪ್ಲವಕ. ಸಸ್ಯ ಪ್ಲವಕ ಇವೆಲ್ಲ ಎದರ ಬರ್ತಾವ ಅಂದ್ರ ಇವೆಲ್ಲ ಪ್ರೊಡ್ಯೂಸರ್ಸ್ಗಳದ ಬರ್ತಾವ. ಎದರ ಬರ್ತಾವ್ರಿ ಇವು? ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ಅಂದ್ರೆ ಏನು? ಉತ್ಪಾದಕಗಳು. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವಲ್ಲ, ಅದಕ್ಕೆ ಇದನ್ನ ಉತ್ಪಾದಕಗಳು ಅಂತೇಳಿ ಕರಿತೇವೆ ನಾವು. ಇದು ಒನ್. ಎರಡನೆಯದು, ಎರಡನೆಯ ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ. ಇದನ್ನು ತಿನ್ನುವ ಮೊದಲ ಜೀವಿಗಳು ಪ್ರಾಥಮಿಕ ಭಕ್ಷಕ ಅಂತ ಹೇಳಿ ಬರ್ತಾವ. ಪ್ರಾಥಮಿಕ ಭಕ್ಷಕ ಅನ್ನೋದೇ ಸ್ಟಾರ್ಟ್. ಇದು ಆದ ಬಳಿಕ ಇದನ್ನು ತಿಂದು ಬದುಕುವುದು ದ್ವಿತೀಯ ಭಕ್ಷಕ. ದ್ವಿತೀಯ ಭಕ್ಷಕದಿಂದ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ತೃತೀಯ ಭಕ್ಷಕಕ್ಕೆ ಬರಬೇಕು. ತೃತೀಯದಿಂದ ಚತುರ್ಥ ಅಂತ ಹೇಳಿ ಬರ್ತದೆ. ತೃತೀಯ ಭಕ್ಷಕ, ಚತುರ್ಥ ಭಕ್ಷಕ. ಪ್ರಾಥಮಿಕ ಭಕ್ಷಕಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾರ. ಹುಲ್ಲನ್ನು ತಿನ್ನುವುದು ಮಿಡತೆ. ಮಿಡತೆಯನ್ನು ತಿಂದು ಬದುಕುವುದೇ ಇಲ್ಲಿ ನೋಡ್ರಿ ಕಪ್ಪೆ. ಕಪ್ಪೆಯನ್ನು ತಿಂದು ಬದುಕುವುದು ಹಾವು. ಹಾವನ್ನು ತಿಂದು ಬದುಕುವುದು ಹದ್ದು. ಇಷ್ಟಾಯ್ತು. ಪ್ರಾಥಮಿಕ ಭಕ್ಷಕ ಎನ್ನುವುದು ಸಸ್ಯದ ಪದಾರ್ಥಗಳನ್ನು ತಿಂತದ, ಅದಕ್ಕೆ ಇದನ್ನು ಸಸ್ಯಾಹಾರಿ ಅಂತಾರ. ಇಲ್ಲಿದಿಂದ ಮಾಂಸಾಹಾರಿಗಳು ಚಾಲು ಆದವು. ಇದನ್ನ ಮಾಂಸಾಹಾರಿ, ಮುಂದಿನವೆಲ್ಲ ಹೊಸು ಮಾಂಸಾಹಾರಿ. ಏನ ಇದನ್ನ ಆಹಾರದ ಪೋಷಣಾ ಸ್ತರಗಳಲ್ಲಿ ಒಂದೇದ್ದು ಬರ್ತದೆ. ಪೋಷಣಾ ಸ್ತರ ಅಂದ್ರೆ ಟ್ರಾಪಿಕ್ ಲೆವೆಲ್. ಈ ಪೋಷಣಾ ಸ್ತರಗಳಲ್ಲಿ ಇದು 1 ಆಯ್ತು, ಇದು 2 ಆಯ್ತು, ಇದು 3 ಆಯ್ತು, ಇದು ಎಷ್ಟಾಯ್ತು? 5. ಪೋಷಣಾ ಸ್ತರ ಅಂದ್ರೆ ಒಂದೇದು ಹಿಡ್ಕೊಂಡೇ ಹೇಳ್ಬೇಕು. ಆದ್ರ ಬರೇ ಅವು ತುಂಬ ಭಕ್ಷಕ, ಉತ್ಪಾದಕ, ಪ್ರೊಡ್ಯೂಸರ್ಸ್
ಇದನ್ನ ಪ್ರೊಡ್ಯೂಸರ್ಸ್ ಅಂತೇಳಿ ಕರೆಯೋಣ. ತನ್ನ ಆಹಾರ ತಾನೇ ತಯಾರು ಮಾಡ್ಕೋತದ. ಇದಕ್ಕ ಕನ್ಸ್ಯೂಮರ್ಸ್ ಅಂತೇಳಿ ಕರಿತೀವಿ ನಾವು. ಇನ್ನೊಂದನ್ನು ತಿಂದು ಕೂತು ಬಿಡ್ತದೆ. ಸರ ಇಲ್ಲೊಂದು ಸಣ್ಣ ಕಾನ್ಸೆಪ್ಟ್ ತೊಗೊಳ್ಳೋಣ. ಉತ್ಪಾದಕ ಆಗಬೇಕು ಅಂದ್ರೆ 4 ಅಂಶಗಳನ್ನ ಅವಲಂಬನೆಯಾಗ್ಯಾವ. ಒಂದನೇದ್ದು ಸೂರ್ಯನ ಬೆಳಕು ಬೇಕದಕ್ಕೆ. ಎರಡನೆಯದ್ದು ನೀರು ಬೇಕು. ಮೂರನೇದು ಉಸಿರಾಟಕ್ಕೆ CO2 ಬೇಕು. ನಾಲ್ಕನೇದು ಹಸಿರು ಎಲೆಯಲ್ಲಿ ಕ್ಲೋರೋಫಿಲ್ ಬೇಕು. ಪತ್ರ ಹರಿತು ಬೇಕು. ಇಷ್ಟೆಲ್ಲ ಇದ್ರ ಉತ್ಪಾದಕ ಚಾಲು ಆಗ್ತದೆ. ಅದನ್ನು ತಿನ್ನುವುದು ಪ್ರಾಥಮಿಕ ಭಕ್ಷಕ ಸಸ್ಯಾಹಾರಿ. ಹಾಗಾದರೆ ಸಸ್ಯಾಹಾರಿಗಳಿಗೆ ಏನನ್ನಬೇಕು, ಮಾಂಸಾಹಾರಿಗಳಿಗೆ ಏನನ್ನಬೇಕು? ಮಾನವ ಮಾತ್ರ 2 ಥರದ ಬರ್ತಾನರಿಯ. ಅದಕ್ಕೆ ಮಾನವ ಮಿಶ್ರಾಹಾರಿಯಾಗಿದ್ದಾನೆ. ಮಿಶ್ರಾಹಾರಿಗೆ ಉದಾಹರಣೆ ಯಾರು ಅಂದ್ರೆ ಮೊದಲಿಗೆ ಮಾನವನೇ ಹೇಳಬೇಕು. ಮಾನವ ಇವ ಮಿಶ್ರಾಹಾರಿ. ಇವರಿಗೆ ಓಮಿನಿ ಓರಸ್ ಅಂತೇಳಿ ಕರಿತೀವಿ ನಾವು. ಹಾಗಾದರೆ ಸಸ್ಯಾಹಾರಿಗೆ ಏನನ್ನಬೇಕು, ಮಾಂಸಾಹಾರಿಗಳಿಗೆ ಏನನ್ನಬೇಕು? ಹೆರ್ಬಿ ಓರಸ್ಸ. ಆ ನಂತರ ಏನಂದ್ರೆ ಕಾರ್ನಿವೋರಸ್ಸ. ಈ ರೀತಿ ವರ್ಡ್ಗಳನ್ನು ಕರಿಬೇಕು ನಾವು. ಇಲ್ಲಿ ತನಕ ಏನಾರ ತಿಳಿತೋ ಇಲ್ಲೋ ಅನ್ಕೊಳ್ಳೋದು. ಯಸ್. ಸಿಂಚೋನಾ ಮರದ ತೊಗಟೆಯಿಂದ ಏನನ್ನು ಪಡೆಯಲಾಗುತ್ತದೆ? ಸಿಂಚೋನಾ ಮರದ ತೊಗಟೆ ಏನ್ ತೋತರ ಅಂತ ಕೇಳಿದ್ರು ಅಂದ್ರ ಕ್ವಿನೈನ್ ಎನ್ನುವ ವಸ್ತು ತೋತರ. ಕ್ವಿನೈನ್ ಇದು ಒಂದು ಏನು ಅಂತ ಕೇಳಿದ್ರಂದ್ರ ಇದನ್ನ ಮಲೇರಿಯಾ ರೋಗದ ವಾಸಿ ಮಾಡ್ಲಿಕ್ಕೆ ಬಳಸುವ ಔಷಧಿ. ರೋಗಕ್ಕೆ ನೀಡುವ ಔಷಧಿಯಾಗಿದೆ. ಇಟ್ಟೆ ಹೇಳದ ಇದ್ರಾಗ ಏನಂತ ಪರಿಸರ. ಆಯ್ತರ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇಲ್ಲಿದ್ದು ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಪೈನ್ ಮರಗಳು, ರೆಡ್ ವುಡ್ ಗಿಂಕ್ಗೋ ಮರಗಳು ಇಲ್ಲದ ನೋಡಿ. ಪೈನ್, ರೆಡ್ ವುಡ್, ಗಿಂಕ್ಗೋ ಇವೆಲ್ಲ ಕೋನಿಫೆರಸ್ ಕಾಡುಗಳಿಗೆ ಬರ್ತಾವ. ಹೌದು, ಕೋನಿಫೆರಸ್ ಕಾಡುಗಳು ಎಲ್ಲಿಗೆ ಬರ್ತಾವ, ಎಲ್ಲಿ ಅದಾವ? ಇವು ಪ್ರಮುಖವಾಗಿ ಆರ್ಕಿಟಿಕ್ ರೀಸನ್ದೊಳಗೆ ಬರ್ತಾವ. ಆರ್ಕಿಟಿಕ್ ಪ್ರದೇಶದೊಳಗೆ ಬರ್ತಾವಂದ್ರ ಉತ್ತರದ ವಲಯದಲ್ಲಿ ಬರ್ತಾವಂದಂಗ. ಈ ಆರ್ಕಿಟಿಕ್ ಪ್ರದೇಶದೊಳಗ ಪ್ರಮುಖವಾಗಿ ರಷ್ಯಾದ ಸೈಬೇರಿಯನ್ ಪ್ರದೇಶದೊಳಗದಾವ, ಕೆನಡಾದೊಳಗ ಅದಾವ, ಗ್ರೀನ್ಲ್ಯಾಂಡ್ದೊಳಗ ಅದಾವ. ಏನ್ ಇಲ್ಲೆಲ್ಲ ಏನಂತಂದ್ರ ಕೋನಿಫೆರಸ್ ಕಾಡುಗಳು ಇವೆ. ಕೋನಿಫೆರಸ್ ಯಾಕಂತಾರ ಅಂದ್ರ ಅದಕ್ಕೆ ಕನ್ನಡದಾಗ ಶುಚೀಪರ್ಣ ಕಾಡುಗಳು. ಎಲಿಯ ತುದಿ ಬಹಳ ಸೂಜಿಗಪ್ಲೆ ಚೂಪ್ ಇರ್ತದ. ಇದ್ರ ಮೀನಿಂಗ್ ಅದರ ಎಲೆಗಳು ಹಿಂಗಿರ್ತಾವ. ಭಾರಿ ಚೂಪ್ ತುದಿ ಇರ್ತವ. ಯಾಕಂದ್ರೆ ಇವು ಮಂಜುಗಡ್ಡೆ ಐಸ್ ಬೀಳುವ ಪ್ರದೇಶದಲ್ಲಿ ಅದಾವ, ಶೀತ ಪ್ರದೇಶದೊಳಗ. ಆ ಐಸ್ ಎಲಿ ಮ್ಯಾಗ ಬಿದ್ದ ತಕ್ಷಣ ಜಾರಿ ಕೆಳಗೆ ಬೀಳುವ ಸಲುವಾಗಿ ಚೂಪಾದ ಎಲಿ ಹೊಂದಿರ್ತಾವ. ಒಂದು ವೇಳೆ ಐಸ ಇದ್ರೊಳಗೆ ನಿಂತು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಎಲಿಗೆ ರಂಧ್ರ ಬೀಳ್ತದ, ದ್ವಿತೀಯ ಸಂಶ್ಲೇಷಣೆ ನಡೆಯಲ್ಲ. ಅದಕ್ಕೆ ತನ್ನ ಮ್ಯಾಗ ಬಿದ್ದಿರುವ ಐಸ್ ಜಾರಿ ಕೆಳಗೆ ಬೀಳೋ ಸಲುವಾಗಿ ಎಲಿನೇ ಚೂಪಿ ಇರ್ತದ, ಉದ್ದಕ್ಕಿರ್ತದ. ಇದನ್ನ ಕೋನಿಫೆರಸ್ ಅಂತರ ಶುಚೀಪರ್ಣ ಕಾಡುಗಳು ಎಂದು ಕರೆಯುತ್ತಾರೆ. ಶುಚೀಪರ್ಣ ಕಾಡು ಇದನ್ನು ಹೇಳಬೇಕು. ನೆಕ್ಸ್ಟ್ ಇದರ ಬಗ್ಗೆ ಬಹಳ ಸಲ ಕೇಳ. ಶ್ರೀಗಂಧದ ಮರ.
ಶ್ರೀಗಂಧದ ಮರ ಕರ್ನಾಟಕ ರಾಜ್ಯದ ವೃಕ್ಷವಾಗಿದೆ. ಇಂಗ್ಲಿಷ್ನಾಗ ಸ್ಯಾಂಡಲ್ ವುಡ್ ಅಂತೇಳಿ ಕರೀತಾರೆ. ಹಾಗಾದರೆ ಶ್ರೀಗಂಧದ ಮರಗಳು ಎಲ್ಲಿ ಕಂಡು ಬರುತ್ತವೆ? ಉಷ್ಣವಲಯದ ಪತನಶೀಲ ಕಾಡುಗಳು, ಅಂದ್ರೆ ಎಲಿ ಉದುರಿಸ್ತಾವ. ಇನ್ನು ಶ್ರೀಗಂಧದ ಮರ ಪ್ರಮುಖವಾಗಿ ಬೆಳೆಯುವುದು ಎಲ್ಲಿ ಅಂದ್ರ ಮೈಸೂರು ಪ್ರಸ್ಥಭೂಮಿಯಲ್ಲಿ ಚಂದ ಬೆಳೀತದೆ. ಮೈಸೂರು ಪ್ರಸ್ಥಭೂಮಿಯ ಪ್ರದೇಶದಲ್ಲಿ ಎಂಥ ಮಣ್ಣು ಚಲೋ ಅದ? ಇದಕ್ಕೆ ಬೇಕಾಗಿರುವಂಥ ಪ್ರಮುಖವಾದ ಮಣ್ಣು ಏನು ಅಂದ್ರ ರೆಡ್ ಸಾಯಿಲರೇ ಇರಬೇಕು ಒಂದು, ಇಲ್ಲ ಜಂಬಿಟ್ಟಿಗೆಯ ಮಣ್ಣರೇ ಇರಬೇಕು. ಲ್ಯಾಟ್ರೈಟ್ ಚಲೋ ಬೆಳೀತದೆ. ಶ್ರೀಗಂಧದ ಮರದ ವಾಸನೆಗೆ ಕಾರಣವಾದ ವಸ್ತು ಸ್ಯಾಂಟಲಮ್. ಸ್ಯಾಂಟಲಮ್ ಇದು ಅದರ ವಾಸನೆಗೆ ಕಾರಣವಾದ ವಸ್ತು. 3 ಕ್ವಶನ್ KPSCಗೆ ಕೇಳ್ತಾರೆ ಸಿ ಗ್ರೂಪಿಂಗ್. ಸ್ಯಾಂಟಲಮ್ ಕ್ಲಿಯರ್ ಆಯ್ತು ಅನ್ಕೋತೀನ್ರಿ. ಆಯ್ತಾರೆ. ನೆಕ್ಸ್ಟ್ ಬಯೋಮ ಎನ್ನುವುದು ಸಾಮಾನ್ಯವಾಗಿ 3000 ಮೀಟರ್ ಎತ್ತರದಲ್ಲಿ ಕಂಡು ಬರುವುದು ಯಾವುದು ಅಂತ ಕೇಳ್ತಾರೆ. ಯಾವ ಪ್ರಕಾರದ ಬಯೋಮಗಳು 3000 ಮೀಟರ್ ಎತ್ತರದಲ್ಲಿ ಕಂಡು ಬರುತ್ತವೆ? ಅಲ್ಪೈನ್ ಸಸ್ಯವರ್ಗಗಳು. ಅಲ್ಪೈನ್ ಸಸ್ಯವರ್ಗಗಳು ಅತಿ ಎತ್ತರದಲ್ಲಿ ಕಂಡು ಬರ್ತಾವ. ಈವನ್ ಹಿಮಾಲಯದೊಳಗನು ಕಂಡು ಬರ್ತವೆ. ಹಿಮಾಲಯದ ಎತ್ತರದ ಪ್ರದೇಶದಲ್ಲಿ ಎಂತ ಏನದಂದ್ರ ಸಸ್ಯವರ್ಗ ಕಂಡು ಬರುತ್ತವೆ? ಅಲ್ಪೈನ್. ಭೂಮಿಯ ಮೇಲೆ ಶ್ವಾಸಕೋಶ ಎಂದು ಕರೆಯಲ್ಪಡುವಂತಹ ಕಾಡುಗಳು ಯಾವುವು? ಲಂಗ್ಸ್ ಆನ್ ದಿ ಅರ್ತ್. ಲಂಗ್ಸ್ ಆನ್ ದಿ ಅರ್ತ್ ಅಂತೇಳಿ ಎದಕ್ಕೆ ಕರೀತಾರ ಅಂತ ಕೇಳ್ತಾರ. ಪ್ಲಾನೆಟ್ ಅಥವಾ ಅರ್ತ್ ಯಾವುದು ಅಂದ್ರೆ ಅಮೆಜಾನ್ ಮಳೆ ಕಾಡುಗಳು. ಹೌದು, ಅಮೆಜಾನ್ ಮಳೆ ಕಾಡುಗಳು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ವಿಸ್ತರಿಸಿವೆ. ಹೈಯೆಸ್ಟ್ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತಾವ ಭೂಮಿ ಮ್ಯಾಗಿರುವ ಕಾಡುಗಳಲ್ಲಿ. ಇನ್ನು ಒಂದು ವಿಶೇಷ ಏನಂದ್ರೆ 9 ದೇಶಗಳಲ್ಲಿ ಹಂಚಿಕೆಗೆ ಅಮೆಜಾನ್ ಕಾಡುಗಳು. ಅಮೆಜಾನ್ ಎನ್ನುವ ನದಿ ವರ್ಲ್ಡ್ದೊಳಗ ಲಾರ್ಜೆಸ್ಟ್ ರಿವರ್, ಸೆಕೆಂಡ್ ಲಾಂಗೆಸ್ಟ್, ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಇದೆಯಲ್ಲ. ಉದ್ದವಾದುದರಲ್ಲಿ 2ನೇದ್ದು, ದೊಡ್ಡ ಗಾತ್ರದಲ್ಲಿ ಅಂದ್ರೆ 1ನೇದ್ದು ಅಮೆಜಾನ್ ನದಿ. ಹಾಗಾಗಿ ಈ ಅಮೆಜಾನ್ ಮಳೆ ಕಾಡುಗಳಲ್ಲಿ ಒಂದು ಸಣ್ಣದ ಹಾವು ಕಂಡು ಬರ್ತದೆ. ಅದರ ಹೆಸರೇ ಏನು ಅಂದ್ರೆ ಅನಕೊಂಡ. ಅದು ಸಾಣದಿರಲ್ಲ ರೀ, ಅನಕೊಂಡ ಹಾವು ಇಲ್ಲೇ ಕಂಡು ಬರ್ತದೆ. ಇದನ್ನು ಹೇಳ್ಬೇಕಲ್ಲ. ಆಯ್ತಾರೆ. ಸುಮಾರು ಯಾವ್ಯಾವ ದೇಶಗಳಲ್ಲಿ ಹೈದು ಹೋಗ್ಯಾವ ಅದರ ಈ ಕಾಡುಗಳು ಅಂದ್ರ ಬ್ರೆಜಿಲ್, ಕೊಲಂಬಿಯಾ, ಪೇರು, ಇಕ್ವೆಡಾರ್, ಕೊಲಂಬಿಯಾ, ವೆನಿಜುವೆಲಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾ ದೇಶಗಳಲ್ಲಿ ಹಾದು ಹೋಗಿದೆ. ಅಂದ್ರೆ ಅಲ್ಲೆಲ್ಲ ವಿಸ್ತರಣೆಯಾಗಿದೆ. ಹೌದು, ಒಟ್ಟು ಟೋಟಲ್ ಭೂಮಿ ಎನ್ನುವ ಗ್ರಹದ ಮೇಲೆ ಇದೊಂದು ವರ್ಡ್ ಹೇಳ್ತೀನಿ. ಇದು ಈ ರೀತಿ ಏನದಂದ್ರ ಜಗತ್ತು ವರ್ಲ್ಡ್ ಅಂತ ಹೇಳಿ ತಿಳ್ಕೋದು. ಇಲ್ಲೇ ಏನು ಬರ್ತದ ಅಂದ್ರೆ ಜಪಾನ್ ದೇಶ ಬರ್ತದೆ. ಜಪಾನ್ ದೇಶದಲ್ಲಿ ಏನಂದ್ರೆ ಹಿಂಗೆ ಇಲ್ಲೊಂದು ಸಮಭಾಜಕ ವೃತ್ತ ಎಳ. ಈ ಸಮಭಾಜಕ ವೃತ್ತ ಎಳೆದೀವಿ ಅಂದ್ರ ಜಪಾನ ಅತ್ಯಂತ ಪೂರ್ವಕ್ಕೆ ಇರುವ ದೇಶ. ಜಪಾನ ಅತ್ಯಂತ ಪೂರ್ವಕ್ಕೆ ಇರುವ ದೇಶ ಒಂದು ಕಾನ್ಸೆಪ್ಟ್. ಹಾಗಾಗಿ ಇಲ್ಲೇ ಫಸ್ಟ್ ಸೂರ್ಯ ಹುಡ್ತಾನ. ಲ್ಯಾಂಡ್ ಆಫ್ ಸನ್ ರೈಸಿಂಗ್ ಅಂತೀವಿ ನಾವು. ಲ್ಯಾಂಡ್ ಆಫ್ ಸನ್ ರೈಸಿಂಗ್. ಹಾಗಾದರೆ ಜಪಾನ್ ದೇಶ ಪೂರ್ವದಲ್ಲಿ ಏನದಂದ್ರ
ಸಮಭಾಜಕ ವೃತ್ತದಿಂದ ಹೋಗುವ ಪ್ರವಾಹಗಳಿಗೆ ಉಷ್ಣೋದಕ ಅಂತೀವಿ. ಇದು ಸಮಭಾಜಕ ವೃತ್ತದಿಂದ ಹೋಗುವಕ್ಕ ವಾರ್ಮ್ ಕರೆಂಟ್ ಅನ್ಬೇಕು, ವಾರ್ಮ್ ಕರೆಂಟ್. ಇನ್ನ ಧ್ರುವಗಳ ಕಡದಿಂದ ಬರುವಂತಹ ಪ್ರವಾಹಗಳಿಗೆ ಕೋಲ್ಡ್ ಕರೆಂಟ್, ಶೀತೋದಕ ಉಷ್ಣೋದಕ ಅಂತ ಹೇಳಿ ಕರಿತೇವೆ. ಈ ಎರಡೂ ಪ್ರವಾಹಗಳು ಇಲ್ಲಿ ಮಿಂಗಲ್ ಆತಾವ. ಇಲ್ಲಿ ಮಿಂಗಲ್ ಆಗುವ ಜಾಗದೊಳಗ ಏನದ ಅಂತ ಕೇಳ್ತಾರ. ಇಲ್ಲಿ ಏನದ ಅಂದ್ರ ಹೊನ್ಶು ಮತ್ತು ಹೊಕೈಡೋ ಎನ್ನುವ ಪ್ರದೇಶಗಳು ಅದಾವ. ಹೊನ್ಶು ಹೊಕೈಡೋ ಎನ್ನುವ ಜಾಗ ಅದಾವ, ದ್ವೀಪ. ಹೈಯೆಸ್ಟ್ ಮೀನು ಇಲ್ಲೇ ಸಿಗ್ತಾವ. ಅಲ್ಲೇ ಯಾಕೆ ಸಿಗ್ತಾವ ಅಂದ್ರೆ ವಾರ್ಮ್ ಕರೆಂಟ್ ಮತ್ತು ಕೋಲ್ಡ್ ಕರೆಂಟ್. ಇದು ಕಿಯೋಸಿಯೋ, ಇದು ಉಯಾಸಿಯೋ. ಇದನ್ನು ಚೆಕ್ ಮಾಡಿ, ಕರೆಕ್ಟ್ ಅದಾವ ಇಲ್ಲಿ. ವಾರ್ಮ್ ಕರೆಂಟ್ ಕಿಯೋಸಿಯೋ ಅಂತ ಹೇಳಿ ಅದ, ಇಲ್ಲ ಚೆಕ್ ಮಾಡ್ರಿ. ಹಾಗಾದ್ರೆ ಈ ಎರಡೂ ಎಲ್ಲಿ ವಾರ್ಮ ಕೋಲ್ಡ್ ಕೂಡ್ತದಲ್ಲ ಅಲ್ಲಿ ಫೈಟೋ ಪ್ಲಾಂಕ್ಟಾನ್ ಬೆಳಿತಾವ. ಫೈಟೋ ಪ್ಲಾಂಕ್ಟಾನ್ ಎಂದರೆ ಸಸ್ಯ ಪ್ಲವಕ ಬೆಳಿತಾವ. ಈ ಸಸ್ಯ ಪ್ಲವಕ ಎನ್ನುವುದು ನೀರ್ನಾಗ ಫೋಟೋಸಿಂಥೆಸಿಸ್ ಅಂದ್ರ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡ್ತಾವ. ಫೋಟೋಸಿಂಥೆಸಿಸ್ ಕ್ರಿಯೆ ನಡೆಸ್ತಾವ ಎಲ್ಲಿ? ನೀರ್ನಾಗ. ಫೈಟೋ ಪ್ಲಾಂಕ್ಟಾನ್ ಸಸ್ಯ ಪ್ಲವಕಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡುತ್ತವೆ ಎಲ್ಲಿ? ನೀರ್ನಾಗ. ಭೂಮಿ ಮ್ಯಾಗ ಹೈಯೆಸ್ಟ್ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವ ಜೀವಿಗಳೇ ಇವು. ನೀರ್ನಾಗ ಸೂರ್ಯನ ಬೆಳಕು ಬಂದು ಬೀಳೋದು ಕೇವಲ 200 ಮೀಟರ್ ಆಳದವರೆಗೆ. ಇದನ್ನ ನಾವು ಸೂರ್ಯನ ಬೆಳಕಿಗೆ ದ್ಯುತಿ ಅಂತೀವಿ. ವಲಯ ಅಂದ್ರೆ ಅಲ್ಲಿ ತನ ಹೋಗೋದು ದ್ಯುತಿ ವಲಯ. ಅದರ ಕೆಳಗಿರೋದು ಅಂಧಕಾರ ವಲಯ, ಕತ್ತಲಿರ್ತದ. ಅಂಧಕಾರ ವಲಯದೊಳಗ ದ್ಯುತಿ ಸಂಶ್ಲೇಷಣ ನಡೆಯಲ್ಲ, ದ್ಯುತಿ ವಲಯದೊಳಗ ನಡೀತದೆ. ಈ ಸಸ್ಯ ಪ್ಲವಕಗಳು ಆಕ್ಸಿಜನ್ ಬಿಡುಗಡೆ ಮಾಡುವ ಸಸ್ಯಗಳು ಇರ್ತವೆ. ಇವುಗಳನ್ನು ತಿನ್ನಲಕ್ಕ ಇಲ್ಲಿ ಏನದಂದ್ರ ಫೋಟೋಸಿಂಥೆಸಿಸ್ ಸಸ್ಯ ಪ್ಲವಕಗಳಾಯ್ತು. ಜೂ ಪ್ಲಾಂಕ್ಟಾನ್ಗಳು ಬರ್ತಾವ. ಜೂ ಪ್ಲಾಂಕ್ಟಾನ್ಸ್ ಅಂದ್ರೆ ಇದರ ಅರ್ಥ ಏನಂದ್ರ ಪ್ರಾಣಿ ಪ್ಲವಕಗಳು ಬರ್ತಾವ. ಈ ಪ್ರಾಣಿ ಪ್ಲವಕಗಳು ಎಂದರೆ ಮೀನಿಗೆ ಹೋಳಿಗೆ ತುಪ್ಪ ಉಂಡಂಗ. ಹಾಗಾದರೆ ಪ್ರಮುಖವಾಗಿ ಮೀನುಗಳು ಆಹಾರ ಯಾವ್ದಂದ್ರೆ ಪ್ರಾಣಿ ಪ್ಲವಕ. ನೋಡ್ರಿ ನಿಸರ್ಗ ಹೆಂಗ ರಚನೆ ಆಗ್ತದ, ಹೆಂಗ ಸಹಾಯಕ್ಕೆ ಬರ್ತದ ಅಂದಂಗ. ಒಂದಕ್ಕೊಂದು ಸಹಾಯಕ್ಕೆ ಬರುವಂತ ನಿಸರ್ಗ ಯಾವ ರೀತಿ ಅದ. ಈಗ ನಾ ಹೇಳ್ತೇನೆ. ಜಪಾನ್ ಅತ್ಯಂತ ಪೂರ್ವಕ್ಕೆ ಇರುವ ರಾಷ್ಟ್ರವಾಗಿದೆ. ಜಪಾನದ ಪೂರ್ವ ಭಾಗದಲ್ಲಿ ಕೋಲ್ಡ್ ಕರೆಂಟ್ ಮತ್ತು ವಾರ್ಮ್ ಕರೆಂಟ್ ಎರಡೂ ಬೆರಿತಾವ. ಎಲ್ಲಿ ಕೋಲ್ಡ್ ವಾರ್ಮ ಎರಡು ಮಿಂಗಲ್ ಅಥವಾ ಅಲ್ಲಿ ವಿಶೇಷವಾದ ನೀರಿನೊಳಗ ಕ್ಲೈಮೇಟ್ ತಯಾರಾತು. ಆ ಕ್ಲೈಮೇಟಿಕಲ್ ಕಂಡೀಷನ್ ಅದೊಳಗ ಹೈಯೆಸ್ಟ್ ಸಸ್ಯ ಪ್ಲವಕ ಫೈಟೋ ಪ್ಲಾಂಕ್ಟಾನ್ ಬೆಳಿತಾವ. ಅವುಗಳನ್ನು ತಿನ್ನಲಕ್ಕ ಪ್ರಾಣಿ ಪ್ಲವಕಗಳು ಹುಡ್ತಾವ. ಅವುಗಳನ್ನು ತಿಂದು ಬದುಕೋದು ಮೀನುಗಾರಿಕೆ. ಹೈಯೆಸ್ಟ್ ಮೀನುಗಾರಿಕೆ ನಡೆಯುವುದೇ ಕೋಲ್ಡ್ ವಾರ್ಮ್ ಎರಡು ಮಿಂಗಲ್ ಆಗುವ ಸ್ಥಳದೊಳಗೆ. ಜಪಾನ್ದವ್ರು ಯಾಕೆ ಶ್ರೀಮಂತರದಾರ ಅಂದ್ರೆ ಇಲ್ಲಿ ನ್ಯಾಚುರಲ್ ಮೀನುಗಾರಿಕಾ ಪ್ರದೇಶ ಅವರಿಗೆ ಲಭ್ಯವಾಗಿದೆ. ಅಂದ್ರೆ ನಮಗೆ ಹೈಯೆಸ್ಟ್ ಆಕ್ಸಿಜನ್ ತಯಾರು ಮಾಡಿ ಕೊಡುವ ಜೀವಿನೇ ಯಾವುದಂದ್ರೆ ಫೈಟೋ ಪ್ಲಾಂಕ್ಟಾನ್. ಈ ನೀರ್ನಾಗ ಮಾಲಿನ್ಯತೆ ಆಗ್ಯದೋ ಇಲ್ಲೋ ಅನ್ನೋದು ಡಿಸೈಡ್ ಮಾಡುವುದೇ ಆಕ್ಸಿಜನದಿಂದ. ನೀರಿನ ಮಾಲಿನ್ಯತೆ ನಿರ್ಧರಿಸುವುದು. ನಿರ್ಧಾರ ಹೆಂಗ್ ಮಾಡ್ತಾರ ಅಂತ ಕೇಳಿದ್ರೆ ಏನ್ ಹೇಳೋರು? ನೀರಿನ ಮಾಲಿನ್ಯತೆ ನಿರ್ಧರಿಸುವುದು ಅದರಲ್ಲಿರುವ ಆಕ್ಸಿಜನ್ ವಿಲೀನದಿಂದ. ಹಾಗಾದರೆ ಜಲಚರ ಪ್ರಾಣಿಗಳು ಬದುಕಲೇಬೇಕು. ಜಲಚರ ಪ್ರಾಣಿಗಳಿಗಾಗಿ 4 grams per deciliter ಆಕ್ಸಿಜನ್ ಇರಬೇಕು. 4 ಮಿನಿಮಮ್. ನಾವು ಕುಡಿತೀವಲ್ಲ ಮಿನಿಮಮ್ 6 ಇರಬೇಕು. ನಾವು ಕುಡಿಯುವ ನೀರನ್ನ ಮಿನಿಮಮ್ 6 ಇರಲೇಬೇಕು. ಕ್ಯುರೋಸಿವೋ
ಬೆಚ್ಚಗಿನ ಪ್ರವಾಹ ಅಂತಾರೆ. ಇದನ್ನು ಎರಡು ಚೇಂಜ್ ಮಾಡಿ. ಓಯಾ ಸಿಒ ಕ್ಯುರೋಸಿವೋ, ಇದು ಕ್ಯುರೋಸಿ, ಇದು ಓಯಾ ಸಿಒ ಆಯ್ತದೆ. ಇಷ್ಟು ವರ್ಡ್, ಇದರದ ಕಾನ್ಸೆಪ್ಟ್ ಎಷ್ಟು ತಿಳಿಬೇಕು ನಮಗ. ಕ್ಲಿಯರ್ ಆಗ್ಯದ ತಂದ್ಕೊಳ್ಳೋಣ. ನೆಕ್ಸ್ಟ್ ವರ್ಡ್, ಅರಾಬರಿ ಎನ್ನುವ ಕಾಡುಗಳು ಎಲ್ಲಿ, ಅರಣ್ಯಗಳು ಎಲ್ಲಿ ಕಂಡು ಬರುತ್ತವೆ ಅದು ಕೇಳಿ. ಅರಾಬರಿ ಅರಣ್ಯವು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತದೆ. ಅಲ್ಲಿ ಎಂಥ ಮರಗಳದವ, ಸಾಲು ಮರಗಳು. ಹಾಗಾದ್ರೆ ಬಿಸಿಲೇ ಕಾಡುಗಳು ಎಲ್ಲಿ ಕಂಡು ಬರುತ್ತವೆ? PSI ಕ್ವಶನ್. ಬಿಸಿಲೇ ಕಾಡುಗಳು ಎಲ್ಲಿ ಕಂಡು ಬರುತ್ತವೆ? ಪಟ್ನೆ ಹೇಳಬೇಕು. ಅಂದ್ರ ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಉತ್ತರದ ಗೋಳಾರ್ಧದಲ್ಲಿ ಹೆಚ್ಚಿನ ಅಕ್ಷಾಂಶಗಳಲ್ಲಿ ಕಂಡು ಬರುವುದು ಎಂಥ ಕಾಡುಗಳು ಅಂದ್ರೆ ಟೈಗಾ ಕಾಡುಗಳು. ಮತ್ತು ಯಾವುವು ಅಂದ್ರೆ ಕೋನಿಫೆರಸ್ ಕಾಡುಗಳು. ಹಿಂಗಂದ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ರೀತಿ ಒಂದು ಕಾನ್ಸೆಪ್ಟ್ ತಗೊಳ್ಳೋಣ. ಇದು ಭೂಮಿ, ಇದರಲ್ಲಿ ಸಮಭಾಜಕ ವೃತ್ತ. ಉನ್ನತ ಅಕ್ಷಾಂಶಗಳು ಅಂದ್ರೆ ಧ್ರುವಗಳ ಕಡೆಗೆ ಹೋದಂತೆ ಉನ್ನತ ಅಕ್ಷಾಂಶ. ಯಾಕಂದ್ರೆ ಇವು 90 ಡಿಗ್ರಿ ಇರ್ತಾವ, ಇವು 0 ಡಿಗ್ರಿ ಇರ್ತಾವ. ಉನ್ನತ ಅಕ್ಷಾಂಶಗಳಲ್ಲಿ ಈ ಪ್ರದೇಶದೊಳಗೆ ಏನೇನು ಅದಾವ ಅಂತ ಕೇಳ್ತಾರೆ. ಹಿಂಗೆ ಹಾಗಾದರೆ ಇಲ್ಲಿ ಕಂಡು ಬರುವಂತಹ ಸಸ್ಯವರ್ಗಗಳು ಎಂಥವು ಕಂಡು ಬರ್ತಾವ? ಟೈಗಾ ಕಂಡು ಬರ್ತದ, ಕೋನಿಫೆರಸ್ ಕಂಡು ಬರ್ತದ. ಹಾಗಾದರೆ ಕೋನಿಫೆರಾಸ್ ಶೀತ ಪ್ರದೇಶದಲ್ಲಿ ಇವೇ ಇರ್ತಾವ, ಟೈಗಾ ಇರ್ತಾವ. ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಏನಂದ್ರ ಅಲ್ಪೈನ್ ಸಸ್ಯವರ್ಗಗಳು ಇರ್ತಾವ, ಅಲ್ಪೈನ್ ಇವೆಲ್ಲ ಕಂಡು ಬರ್ತಾವ. ಶೀತ ಪ್ರದೇಶದಲ್ಲಿ ಕೋನಿಫೆರಸ್, ಟೈಗಾ. ಎತ್ತರದ ಪ್ರದೇಶದಲ್ಲಿ ಇವೆ ಇರ್ತಾವ. ಈ ಕಾನ್ಸೆಪ್ಟ್ದಾಗ ನಾವು ಇರಬೇಕು. ಉಷ್ಣವಲಯದ ಮಳೆ ಕಾಡುಗಳಲ್ಲಿ ಎಷ್ಟು ಪ್ರಕಾರಗಳು ಇವೆ? ಟೋಟಲ್ 4 ಪದರಗಳು ಅಥವಾ ಪ್ರಕಾರಗಳು. ಆ ಉಷ್ಣವಲಯದ ಮಳೆ ಕಾಡುಗಳ ರಚನೆ 4 ಪದರಗಳಿಂದ ಮಾಡಲ್ಪಟ್ಟಿರುತ್ತದೆ. ಆ 4 ಪದಗಳು ಅನುಕ್ರಮವಾಗಿ 1 ಎಮರ್ಜೆಂಟ್, ಕೆನೋಪಿ, ಅಂಡರ್ ಸ್ಟೋರಿ ಮತ್ತು ಫಾರೆಸ್ಟ್ ಫ್ಲೋರ್ ಅಂತ ಹೇಳಿ ಬರ್ತವೆ. ಈ ಟೋಟಲ್ 4 ಪದರಗಳಿಂದ ಮಾಡಲ್ಪಟ್ಟಿರುವಂತಹ ವಲಯ ಅಥವಾ ಪದರಗಳನ್ನು ಹೊಂದಿರುತ್ತದೆ. ಇದು ಎಲ್ಲಕ್ಕಿಂತ ಮ್ಯಾಗ ಫಾರೆಸ್ಟ್ ಫ್ಲೋರ್ ಅಂದ್ರೆ ಮ್ಯಾಗಿಂದಕ್ಕೆ ಏನದ ಫಾರೆಸ್ಟ್ ಫ್ಲೋರ್ ಅಂತೀವಿ ನಾವು. ನೆಕ್ಸ್ಟ್, ಉಷ್ಣವಲಯದ ಮಳೆಯ ಕಾಡಿನ ಪದರುಗಳು 2 ಪದರುಗಳ ಮೇಲಿನ ಛಾವಣಿಯನ್ನು ರೂಪಿಸುತ್ತವೆ. ಅವಕ್ಕ ಮೇಲಾವರಣ ಪದರು ಎಂದು ಕರೆಯುತ್ತೇವೆ. ಏನಿದು ಮೇಲಾವರಣ ಪದರು ಎಂದರೆ ಫಾರೆಸ್ಟ್ ಫ್ಲೋರ್ ಎಂದು ಕರೆಯುತ್ತೇವೆ. ಏನನ್ಬೇಕ್ರಿ ಅದಕ್ಕ? ಫಾರೆಸ್ಟ್ ಫ್ಲೋರ್ ಅಂತೇಳಿ ಕರಿತೀವಿ ನಾವು. ಇದನ್ನು ವರ್ಗೀಕರಣ. ಒಂಟೆ ಎಲ್ಲಿ ಕಂಡು ಬರುತ್ತದೆ? ಮುಳ್ಳಿನ ಕಾಡುಗಳಲ್ಲಿ ಕಂಡು ಬರುತ್ತದೆ. ಒಂಟೆಯ ಡುಬ್ಬದಲ್ಲಿ ಕೊಬ್ಬಿನ ರಚನೆ ಇರ್ತದ, ಎಡಿಪೋಸ್ ಅಂಗಾಂಶದ ಪ್ರಯೋಗ ಇರ್ತದ. ಅದು 365ರಿಂದ 400 ದಿನ ಗೆಸ್ಟೇಷನ್ ಪೀರಿಯಡ್ ಹೊಂದಿದ. ಅದರ ಹಾಲು ಮೊಸರಾಗುವುದಿಲ್ಲ. ರಾಜಸ್ಥಾನದ ರಾಜ್ಯದ ಪ್ರಾಣಿ ಒಂಟಿನೇ ಅದ. ನೆಕ್ಸ್ಟ್, ಯಾಕೆ ಹಿಮಚರತೆ, ಮುಳ್ಳಿನ ಮಚ್ಚೆಯುಳ್ಳ ಜಿಂಕೆಗಳು ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂತ ಕೇಳ್ತಾರ. ಪರ್ವತದ ಕಾಡುಗಳಲ್ಲಿ ಕಂಡು ಬರುತ್ತವೆ. ಯಾಕಂದ್ರೆ ಇದರ ಅರ್ಥ ಏನು ಅಂದ್ರೆ ಚಮರಿ ಮೃಗ. ಚಮರಿ ಮೃಗ
ಹೌದು, ಧ್ರುವ ಪ್ರದೇಶಗಳಲ್ಲಿ ಒಳಗೊಂಡಿರುವ ಭಾಷಿಸುತ್ತಿರುವ ಜೀವಿಗಳು ಮೈಮ್ಯಾಗ ಹೆಚ್ಚು ತುಪ್ಪಳವನ್ನು ಹೊಂದಿರ್ತಾವ. ಯಾಕಂದ್ರೆ ಚಳಿಯಿಂದ ರಕ್ಷಣೆ ಪಡಿಲಿಕ್ಕ. ಮೊಸಳೆ ಇದು ಒಂದು ಏನು ಅಂದ್ರೆ ಸರೀಸೃಪವಾಗಿದೆ. ಭಾರತದಲ್ಲಿ ಮೊಸಳೆಗಳ ಸಂರಕ್ಷಣೆ ಎಂದು ಚಾಲು ಆಗ್ಯದನ್ನ 1975 ಒಳಗ ಅದರದ ಪ್ರಾಜೆಕ್ಟ್ ಅದ. ಇವು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮ್ಯಾನ್ಗ್ರೋವ್ ಕಾಡುಗಳಲ್ಲಿ ಹೆಚ್ಚಿಗೆ ಕಂಡು ಬರ್ತಾವ. ಬೈತರ್ಕಣಿಕಾ ಮೊಸಳೆ ವನ್ಯಧಾಮ ಎಲ್ಲಿದೆ? ಬೈತರ್ಕಣಿಕಾ ಮೊಸಳೆ ವನ್ಯಧಾಮ ಎಲ್ಲದ ಅಂತ ಕೇಳ್ತಾರ. ಇದಕ್ಕೆ ನಾವೇನು ಹೇಳ್ಬೇಕಂದ್ರೆ ಒಡಿಸ್ಸಾ. ಹೌದು, ಮೊಸಳೆ ಇದು ಒಂದು ಸರೀಸೃಪ, ಉದ್ದವಾದ ದೇಹ ಹೊಂದಿದೆ, ಅದಕ್ಕೆ ರೆಪ್ಟೈಲ್ ಅದ. ಎಲ್ಲಾ ಸರೀಸೃಪಗಳ ಹೃದಯದಲ್ಲಿ ಕೋಣೆಗಳು 3 ಇರ್ತಾವ, ಇದರ ಹೃದಯದಲ್ಲಿ ಕೋಣೆಗಳು 4 ಇರ್ತಾವ. ಹಾಗಾದರೆ 4 ಹೃದಯದ ಕೋಣೆಗಳನ್ನು ಹೊಂದಿರುವ ಏಕೈಕ ಸರೀಸೃಪರಿದು. ನೆಕ್ಸ್ಟ್ ಬರೋ ಬಿದಿರು, ಎಪಿಫೈಟ್ಸ್, ಐನಿ, ಸೆಮ್ಯುಲಾ, ಗುಟೇಲಾ, ಲೌಕಿಕ್ ಇವೆಲ್ಲ ತೇವಾಂಶವುಳ್ಳ ಕಾಡುಗಳಲ್ಲಿ ಕಂಡು ಬರುತ್ತವೆ. ಇದನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಉಷ್ಣವಲಯದ ಮುಳ್ಳಿನ ಕಾಡುಗಳೊಂದಿಗೆ ಹೆಚ್ಚು ಸಂಬಂಧ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾರ. ಈ ಮಧ್ಯಪ್ರದೇಶದಲ್ಲಿ ಒಂದು ನದಿ ಹರಿದು ಹೋತು. ಅದು ಪ್ರಮುಖವಾಗಿ ಮಾಳ್ವಾ ಪ್ರಸ್ಥಭೂಮಿದೊಳಗೆ ಹರಿದು ಹೋತು. ಮಾಳ್ವಾ ಪ್ಲೇಟಿದೊಳಗೆ ಹರಿದು ಹೋಗುವ ನದಿಗಳಲ್ಲಿ ಒಂದು ಚಂಬಲ ನದಿ ಅಂತೇಳಿ ಬರ್ತದೆ. ಚಂಬಲ ನದಿ ಹರಿದು ಹೋಗಿ ಎದಕ್ಕೆ ಕೂಡ್ತದೆ ಅಂದ್ರೆ ಯಮುನಾ ನದಿ ಕೂಡ್ತದೆ. ಚಂಬಲ ನದಿ ಏನದಂದ್ರೆ 3 ರಾಜ್ಯಗಳಲ್ಲಿ ಹರಿದು ಹೋಗುತ್ತದೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ. ಹಾಗಾದರೆ ಆ ಪ್ರದೇಶದಲ್ಲಿ ಎಂಥ ಅಂಶಗಳು ಕಂಡು ಬರುತ್ತವೆ? ಮುಳ್ಳಿನ ಕಾಡುಗಳು ಕಂಡು ಬರುತ್ತವೆ. ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಬೆಚ್ಚಗೆ ಮತ್ತು ಆರ್ದ್ರ ಪ್ರದೇಶಗಳಲ್ಲಿ ಕಂಡು ಬರುತ್ತವೆ. ಪಾಚಿ ಅಂತೇಳಿ ಬರ್ತವೆ. ಪಾಚಿ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಆಲ್ಗಿ ಮತ್ತು ಕಲ್ಲು ಹೂಗಳು. ಇವು ಎಂಥ ಪ್ರದೇಶದಲ್ಲಿ ಕಂಡು ಬರ್ತವೆ ಅಂದ್ರೆ ಟಂಡ್ರಾ ಅರಣ್ಯ. ಕಲ್ಲು ಹೂವ ಎರಡು ಥರದ್ದು ಮಿಕ್ಸ್ ಆಗಿ ಬೆಳೀತದೆ. ಯಾವ ಎರಡು ಮಿಕ್ಸ್ ಅಂದ್ರೆ ಶೈವಲ ಮತ್ತು ಶಿಲೀಂಧ್ರಗಳ ಮಿಶ್ರಣ. ಒಂದು ಶೈವಲ, ಮತ್ತೊಂದು ಏನು ಅಂದ್ರ ಶಿಲೀಂಧ್ರ, ಸಿಂಬಾಸಿಸ್ ಅಂತ ಹೇಳಿ ಕರಿತೀವಿ ನಾವು. ಹಾಗಾದರೆ ಕಲ್ಲು ಹೂಗಳು ನೈಸರ್ಗಿಕವಾಗಿ ಪರಿಸರ ಮಾಲಿನ್ಯ ಸೂಚಕವಾಗಿವೆ. ಎಲ್ಲಿ ಮಾಲಿನ್ಯತೆ ಇರ್ತದ ಅಲ್ಲಿ ಬೆಳೆಯಲ್ಲ ಪರಿಸರ ಮಾಲಿನ್ಯ ಸೂಚಕ ಕಲ್ಲು ಹೂಗಳು ಆಗಿವೆ. ಇವು ಟಂಡ್ರಾ ಅರಣ್ಯದಲ್ಲಿ ಕಂಡು ಬರುತ್ತವೆ. ಪ್ರಪಂಚದಲ್ಲಿ ಬಹುಪಾಲು ತೋಟಗಳು ಮತ್ತು ಸಸ್ಯವರ್ಗಗಳು ಎಲ್ಲಿ ಕಂಡು ಬರುತ್ತವೆ? ಉಷ್ಣವಲಯದಲ್ಲಿನೇ ಹೈಯೆಸ್ಟ್ ಸಸ್ಯವರ್ಗ ಅದಾವ. ಭೂಮಿಯ ಮೇಲೆ ಪರಿಸರ ವ್ಯವಸ್ಥೆಯ ಒಂದು ಉದಾಹರಣೆ ಕೊಡಿ ಅಂದ್ರ ಹುಲ್ಲುಗಾವಲು. ಇವನು ಒಂದು ಏನಂದ್ರ ಪರಿಸರ ವ್ಯವಸ್ಥೆಯ ಭಾಗಗಳದಾಗೆ ಬರ್ತಾವ. ಗ್ರಾಸ್ ಲ್ಯಾಂಡ್ ಅಂತೇಳಿ ಬರ್ತಾವ. ನೆಕ್ಸ್ಟ್ ಭಾರತದಲ್ಲಿ ಉಷ್ಣವಲಯದ ಪತನಶೀಲ ಕಾಡುಗಳಲ್ಲಿ ಮರಗಳು. ಇದನ್ನು ಅಬ್ಸರ್ವೇಷನ್ ಮಾಡಿಸ. ಭಾರತದಲ್ಲಿ ಉಷ್ಣವಲಯದ ಎಲೆ ಉದುರುವ ಕಾಡುಗಳಲ್ಲಿ ಮರಗಳು ಎಷ್ಟು ವಾರಗಳ ಕಾಲ ತಮ್ಮ ಎಲೆಯನ್ನು ಉದುರಿಸುತ್ತವೆ? 6 ರಿಂದ 8 ವಾರ. ಅದನ್ನ ನಾವು ಎಂಥ ಏನದ ಋತುಮಾನ ಅನ್ಬೇಕಂದ್ರೆ ಶುಷ್ಕ ಬೇಸಿಗೆಯ ಅವಧಿ ಒಳಗೆ. ಯಾಕಂದ್ರೆ ಭೂಮಿ ಒಳಗ ನೀರಿನ ಅಂಶ ಕಮ್ಮಿ ಆಗಿರ್ತದೆ. ಕಡಿಮೆ ಆಗಿರುವುದರಿಂದ ಗಿಡಗಳು ಸ್ವಲ್ಪ ಎಲೆ ಇಟ್ಟುಕೊಂಡು ಆ ಸ್ವಲ್ಪ ಎಲೆಗಳೇ ಜೀವಂತ ಇಟ್ಟುಕೊಂಡು ಅಷ್ಟೇ ದ್ಯುತಿ ಸಂಶ್ಲೇಷಣೆ ಮಾಡ್ಕೊತಾವ. ಭಾರತದಲ್ಲಿ ಉಪ ಉಷ್ಣವಲಯದ ಸಸ್ಯವರ್ಗದ ವಲಯದಲ್ಲಿ ಸರಾಸರಿ ಮಳೆಯ ಪ್ರಮಾಣ ಟೆಂಪರೇಚರ್ 17 ರಿಂದ 24 ಡಿಗ್ರಿ ಇತ್ತು ಅಂದ್ರೆ ಇದನ್ನ ನಾವು ಉಪ ಉಷ್ಣವಲಯ ಅನ್ನಬೇಕು. ಪಂಪಾಸು ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತವೆ? ಅರ್ಜೆಂಟೀನಾ. ನಾವೊಂದು ಕ್ವಶನ್ ಕೇಳ್ತೀವಿ. ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವ 2 ಪ್ರಕಾರದ ಹುಲ್ಲುಗಾವಲುಗಳು ಯಾವುವು? ಅದು ಹೇಳಬೇಕು.
ಹಾಗಾದರೆ ಪ್ರೈರಿ ಹುಲ್ಲುಗಾವಲುಗಳನ್ನು ಜಗತ್ತಿನ ರೊಟ್ಟಿಯ ಬುಟ್ಟಿ ಅಂತೀವಿ. ಅಮೇರಿಕಾದೊಳಗದವ, ಅಲ್ಲಿ ಗೋಧಿ ಭಾಳ ಬೆಳಿತಾರ. ಕಾಂಪೋಸ್ ಹುಲ್ಲುಗಾವಲು ಬ್ರೆಜಿಲ್ದೊಳಗದಾವ. ಪಂಪಾಸ್ ಹುಲ್ಲುಗಾವಲುಗಳು ಅರ್ಜೆಂಟೀನಾದಾಗ ಅದಾವ. ಸವನ್ನಾ ಹುಲ್ಲುಗಾವಲುಗಳು ದಕ್ಷಿಣ ಅಮೇರಿಕಾ ಖಂಡದಾಗ ಅದಾವ. ಲಾನೂಸ ಹುಲ್ಲುಗಾವಲುಗಳು ಎಲ್ಲದಾವ ಅಂದ್ರೆ ವೆನೆಜುವೆಲಾದಾಗ ಅದಾವ. ಹಾಗಾದರೆ ಕುಸ್ಟಾಚ್ ಹುಲ್ಲುಗಾವಲು ಹಂಗೇರಿದೊಳಗ ಅದಾವ. ಏನ್ ಈ ರೀತಿ ಕಾನ್ಸೆಪ್ಟ್ ಗೊತ್ತಿರಬೇಕು. ಭಾರತದಲ್ಲಿ ಸಾಮಾಜಿಕ ಅರಣ್ಯ ಪ್ರದೇಶ ತಳಿ ವರ್ಗೀಕರಣ ಮಾಡಿದ್ದು ಮೊದಲಿಗೆ 1976. ಸಾಮಾಜಿಕ ಅರಣ್ಯದಲ್ಲಿ 3 ಪ್ರಕಾರಗಳು. ಒಂದು ಫರ್ನ್ ಅಂದ್ರೆ ಮುಳ್ಳಿನ ಗಿಡ, 2 ಗ್ರಾಮೀಣ, 3ನೇದ್ದು ಅರ್ಬನ್ ನಗರ. ಸಾಮಾಜಿಕ ಅರಣ್ಯವನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದ್ದು 1976 ರಾಷ್ಟ್ರೀಯ ಕೃಷಿ ಆಯೋಗದ ಮೂಲಕ. ಇಷ್ಟು ಹೇಳನು, ಇಷ್ಟು ನಮಗ ಐಡಿಯಾ ಇರ್ಬೇಕು ಸರ್. ಎಲ್ಲರಿಗೂ ಧನ್ಯವಾದಗಳು.